ರಾಜ್ಯಾದ್ಯಂತ ಕಾವೇರಿ ಕಿಚ್ಚು ಕಾಡ್ಗಿಚ್ಚಿನಂತೆ ಹೊತ್ತಿಕೊಂಡಿದೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಸಿಡಿದೆದ್ದ ಅನ್ನದಾತರು ಕಹಳೆ ಮೊಳಗಿಸಿದ್ದಾರೆ. ರಸ್ತೆ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಕರವೇ ಕೂಡ ಸಾಥ್ ನೀಡಿದ್ದು ತಮಿಳುನಾಡಿಗೆ ನೀರು ಬಿಟ್ರೆ ಕರ್ನಾಟಕ ಬಂದ್ ಮಾಡೋ ಎಚ್ಚರಿಕೆ ನೀಡಿದೆ. ಈ ಮಧ್ಯೆ ಸರ್ಕಾರದ ಮೇಲ್ಮನವಿ ಸಲ್ಲಿಸಿದ್ದು ನಾಳೆಯ ಸಿಡಬ್ಲ್ಯೂಎಂಎ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನು ಪ್ರತಿನಿತ್ಯ ಬಿಡಲಿಕ್ಕೆ KRS ಜಲಾಶಯದಲ್ಲಿ ನಿಜಕ್ಕೂ ನೀರಿದೆಯಾ? ದೃಶ್ಯದಲ್ಲಿ ಗಮನಿಸಬಹುದು. ನಾನೀಗ KRS ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಭಾಗ ನೀರೇ ಇಲ್ಲದೆ ಖಾಲಿಯಾಗಿ ಕಾಣ್ತಾ ಇರುವಂಥ ದೃಶ್ಯ ಎಲ್ಲ ಕಡೆ ಕಾಣಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಮಂಡ್ಯದಲ್ಲಿ 31ನೇ ತಾರೀಕು ಬೃಹತ್ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ವಲ್ಪ ನೀರು ಬಿಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ನಮಗಿನ್ನ ವರ್ಣ ಕೃಪೆ ತೋರಿಸಿಲ್ಲ. ಕಾವೇರಿಗಾಗಿ ಮೊಳಗಿದ ಅನ್ನದಾತರ ಕಹಳೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಬೀದಿಗಿಳಿದು ಆಕ್ರೋಶ. ರಾಜ್ಯದಲ್ಲಿ ಮತ್ತೆ ಕಾವೇರಿ ಕಾಡ್ಗಿಚ್ಚು ಹೊತ್ಕೊಂಡಿದೆ. ಬರದ ಬೇಗೆಯಲ್ಲಿ ಬೆಂದ ಅನ್ನದಾತರ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. 4 TMC ಅಲ್ಲ, ಒಂದೇ ಒಂದು ಹನಿ ನೀರು ಬಿಟ್ಟರೂ ಹರಿಯೋದು ರಕ್ತ ಅಂತ ರೊಚ್ಚಿಗೆದ್ದಿದ್ದಾರೆ. ಬೀದಿಗಿಳಿದ ರೈತರು ಉಗ್ರ ಹೋರಾಟದ ರಣಕಹಳೆ ಮೊಳಗಿಸಿದ್ದಾರೆ. ರಾಜ್ಯದಲ್ಲಿ ಬರದ ನಡುವೆ ಸಿಡಬ್ಲ್ಯೂಆರ್ಸಿ ಕಾವೇರಿ ಮಕ್ಕಳಿಗೆ ಬರೆ ಎಳೆದಿದೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಬಿಲ್ಕುಲ್ ನೀರು ಬಿಡಬಾರದು ಅನ್ನೋ ಕೂಗೆದ್ದಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರ ಆಕ್ರೋಶ ಸ್ಫೋಟಗೊಂಡಿದೆ. ತಲೆ ಮೇಲೆ ಕಲ್ಲು ಹೊತ್ತು ಖಾಲಿ ಕೂಡ ಒಣಗಿದ ಕಬ್ಬು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ಟರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀರಿದ್ದಾಗ ಬಿಡಲಿಕ್ಕೆ ನಾವು ತಮಿಳುನಾಡಿಗೆ ನಮ್ಮ ಯಾವ ಆಕ್ರೋಶವೂ ಇಲ್ಲ. ನೀರೇ ಇಲ್ಲ, ನಮಗೇನು ಕುಡಿಯೋಕ್ಕೆ ನೀರಿಲ್ಲ. ಈಗ 5 TMC ನೀರು ಉಳಿತಿದೆ. 5 TMC ನೀರು ನೀವು 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ ಬೆಂಗಳೂರು ಇವತ್ತು ಮೈಸೂರು ನಮ್ಮ ಕಾವೇರಿ ನೀರನ್ನ ಅವಲಂಬಿಸಿದೆ. ಇವರು ಹೆಂಗೆ ಜೀವನ ಮಾಡ್ತಾರೆ? ನೀರಿಗೆ ಸರ್ಕಾರ ಈಗ ಬದ್ಧತೆ ತೋರಬೇಕು. CWMA ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅಪೀಲ್ ಮಾಡಬೇಕು. ಬಿಡಲಿಕ್ಕೆ ನಮ್ಗೆ ಆಗೋದಿಲ್ಲ, ವಾಸ್ತವ ಪರಿಸ್ಥಿತಿನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ. ಸಾಧ್ಯವಾದರೆ ಸುಪ್ರೀಂ ಕೋರ್ಟ್ಗೊಂದು ಅಪ್ಲಿಕೇಶನ್ ಹಾಕಿ ಸರ್ಕಾರ ಈಗ ಬದ್ಧತೆ ತೋರಬೇಕು. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಮೈಸೂರಲ್ಲೂ ಅಸಮಾಧಾನದ ಬೆಂಕಿ ಸ್ಫೋಟಿಸಿದೆ. ನಗರದ 5 ಕಡೆಗಳಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘ ನಂಜನಗೂಡು ಹೆದ್ದಾರಿ ತಡೆದು ಪ್ರತಿಭಟಿಸಿದ್ರೆ, ಕನ್ನಡ ಸೇನಾಪಡೆ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಕ್ರೋಶ ಹೊರಹಾಕಿದೆ. ಇತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಕೋರ್ಟ್ ಮುಂಭಾಗ ಹೋರಾಟ ಮಾಡಿತು. ಕಾಡಾ ಕಚೇರಿ ಮುಂಭಾಗ ಹಾಗೂ ಗನ್ ಹೌಸ್ ಬಳಿ ರೈತರು ಪ್ರತಿಭಟಿಸಿ ಧಿಕ್ಕಾರ ಕೂಗಿದ್ರು. ಚಾಮರಾಜನಗರದಲ್ಲಿಯೂ ಕಾವೇರಿ ಕಿಚ್ಚು ಜೋರಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ರಸ್ತೆ ತಡೆದು ರೈತರು ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಖಾಲಿ ಬಿಂದಿಗೆ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದ್ವು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಹೋರಾಟದ ಕಹಳೆ ಮೊಳಗಿತ್ತು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಚನ್ನಪಟ್ಟಣದ ಶಿವಾನಂದ ಚಿತ್ರಮಂದಿರಕ್ಕೆ ನುಗ್ಗಿ ಜನನಾಯಕನ್ ಪ್ರದರ್ಶನ ನಿಲ್ಲಬೇಕು ಅಂತ ಎಚ್ಚರಿಕೆ ಕೊಟ್ಟರು. ಇನ್ನೊಂದು ಕಡೆ ಚನ್ನಪಟ್ಟಣದ ಕಾವೇರಿ ಸರ್ಕಲ್ನಲ್ಲಿ ಪ್ಲೇ ಕಾರ್ಡ್ ಹಿಡಿದು ಘೋಷಣೆ ಕೂಗಿದ್ರು. ಕಾವೇರಿ ನೀರು ಬಿಡಲ್ಲ ಅಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು, ಸರ್ಕಾರ ರೈತರ ಹಿತ ಕಾಪಾಡಬೇಕು ಅಂತ ನಾರಾಯಣಗೌಡ ಮನವಿ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕಾವೇರಿ ನಿಯಂತ್ರಣ ಸಮಿತಿಯ ತೀರ್ಪನ್ನ ರಾಜ್ಯ ಸರ್ಕಾರ ಒಪ್ಪಬಾರದು. ಇವತ್ತು 15 ದಿವಸಗಳ ಕಾಲ
4.5 TMC ನೀರನ್ನ ಎಲ್ಲಿಂದ ನಾವು ಕೊಡ್ಲಿಕ್ಕೆ ಸಾಧ್ಯ? ಕುಡಿಲಿಕ್ಕೆ ನೀರಿಲ್ಲದೆ ಇರುವಾಗ ತಮಿಳುನಾಡಿಗೆ ವ್ಯವಸಾಯಕ್ಕೆ ನೀರು ಕೊಡಿ ಅಂತ ಕೇಳೋದ್ರಲ್ಲಿ, ಆದೇಶ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನ ನಾವು ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಇತ್ತ ಬೆಂಗಳೂರಿನ ಮಲ್ಲೇಶ್ವರಂನಲ್ಲೂ ಕರವೇ ಶಿವರಾಮೇಗೌಡ ಬಣದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ತಮಿಳುನಾಡಿಗೆ ನೀರು ಹರಿಸಿದ್ರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ರೈತರ ಮೇಲೆ ಮರಣ ಶಾಸನವನ್ನು ಕೊಡುವಂತ ತೀರ್ಪು ಕೊಟ್ಟಿದ್ದಾರೆ. ಇದು ಯಾವಾಗಲಾಗತ್ತೆ? ರಾಜ್ಯ ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶ ನೀಡಬೇಕು, ಈಗ ಆಗಿರೋ ಅನ್ಯಾಯವನ್ನು ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಇದು ಈ ನಾಡಿನ ರೈತರ ಪರ ನಡೆಯುವಂತ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡಿದೆ. ಕಾವೇರಿ ಹೋರಾಟ ತೀವ್ರಗೊಳಿಸಲು ವಾಟಾಳ್ ನಾಗರಾಜ್ ತೀರ್ಮಾನಿಸಿದ್ದಾರೆ. ಹೀಗಾಗಿ ನಾಳೆ ವಿವಿಧ ಕನ್ನಡಪರ ಸಂಘಟನೆಗಳ ಜೊತೆ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ ಬಂದ್ ಬಗ್ಗೆ ನಿರ್ಧಾರ ಘೋಷಿಸಲಿದ್ದಾರೆ. ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಮುಲಾಜಿಲ್ಲದೆ ತಮಿಳುನಾಡಿಗೆ ಒಂದ್ ಹನಿ ನೀರು ಬಿಡಕೂಡದು. ನೀರು ಬಿಟ್ರೆ ನಿಮ್ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ನಾವೆಲ್ಲರೂ ಕನ್ನಡ ಒಕ್ಕೂಟ ತೀವ್ರವಾಗಿ ತೀರ್ಮಾನ ತಗೊಳ್ತೀವಿ. ನಾಡಿದ್ದು ಕಾವೇರಿಗಾಗಿ ಕೇಸರಿ ಕಹಳೆ. ಕಾವೇರಿ ವಿಚಾರವಾಗಿ ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ನೀರು ಹರಿಸದಂತೆ ಆಗ್ರಹಿಸಿ ಜುಲೈ 31ರಂದು ಬಿಜೆಪಿ ಪ್ರತಿಭಟನೆಗೆ ಕರೆ ನೀಡಿದೆ. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದೆ. ಇತ್ತ ಜೆಡಿಎಸ್ ಕೂಡ ನೀರು ಬಿಡಬಾರದು ಅಂತ ಆಗ್ರಹಿಸಿದೆ. ಭಾರತೀಯ ಜನತಾ ಪಾರ್ಟಿ ನಾಡಿದ್ದು 31ನೇ ತಾರೀಕು ಮಂಡ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರೈತರ ಹಿತರಕ್ಷಣೆಯನ್ನ ಕಾಪಾಡಬೇಕು ಅಂತ ಹೇಳಿ ಮಂಡ್ಯದಲ್ಲಿ 31ನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಆ ಭಾಗದ ರೈತ ಸಂಘಟನೆಗಳು, ಸಂಘ ಸಂಸ್ಥೆಗಳು ತಾವೆಲ್ಲರೂ ಕೂಡ ಈ ರೈತರ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇವತ್ತು ಕಾವೇರಿ ವಿಚಾರವಾಗೂ ಅಷ್ಟೇ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಆದೇಶ ಆಗಿದೆ. ಯಾರಿಂದ? ನಿಮ್ಮಿಂದ, ನಿಮ್ಮ ವೈಫಲ್ಯದಿಂದ ಆಗಿರೋದು. ಇಲ್ಲಿ ಬರಗಾರ 10,000 ಕೋಟಿ ಬಿಡುವಂತ ಕೇಂದ್ರನ ಕೇಳ್ತಾ ಇದ್ದೀರಾ, ಮತ್ತೆ ಕ್ಯಾಲಾಮಿಟಿ ಅಂತ ಘೋಷಣೆ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಅಲ್ಲಿ ಹೋಗಿ ಈ ಲೀಗಲ್ ಟೀಮ್ ಏನು ಮಾಡ್ತಾ ಇತ್ತು? ಇವತ್ತಿನ ಈ ತೀರ್ಪು ಅವೈಜ್ಞಾನಿಕವಾದಂಥದ್ದು ಮತ್ತು ನಮ್ಮ ನಾಡಿನ ಜನತೆಗೆ ಒಂದು ಮಾರಕವಾದಂಥ ಒಂದು ತೀರ್ಮಾನಗಳಾಗಿದೆ. ಇದರ ವಿರುದ್ಧ ಇವತ್ತು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗ್ತದೆ. ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ತಮಿಳುನಾಡಿನವರು ನಮ್ಮ ಮೇಲೆ ಒತ್ತಡ ಹಾಕಿ ಇವತ್ತು ಏನು ನಮಗೆ ನೀರನ್ನು ಕೊಡಲೇಬೇಕು ಅಂತಕ್ಕಂಥ ಟ್ರಿಬ್ಯುನಲ್ನ ಆದೇಶದ ಮೇರೆಗೆ ಒತ್ತಡಗಳೇನಿದೆ, ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಧ್ವನಿ ಎತ್ತದೇ ಇದ್ದರೆ ಅದು ಎಲ್ಲ ಒಂದು ಕಡೆ ನಮ್ಮ ತಪ್ಪುಗಳಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾವೇರಿ ಕದನ ನಾಳೆ ಸಿಡಬ್ಲ್ಯೂಎಂಎ ಮೀಟಿಂಗ್. ಸಿಡಬ್ಲ್ಯೂಆರ್ಸಿ ಆದೇಶ ರಾಜ್ಯಕ್ಕೆ ಸಂಕಷ್ಟ ತಂದಿಡುತ್ತಿದೆ. ಕುಡಿಯೋ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುವ ಹಂತದಲ್ಲಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕಾನೂನು ಹೋರಾಟಕ್ಕೆ ಸಜ್ಜಾಗಿದೆ. ಮತ್ತೊಂದು ಕಡೆ ಸಿಡಬ್ಲ್ಯೂಆರ್ಸಿ ಸೂಚನೆ ಸಂಬಂಧ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸಿದೆ. ಈ ಸಂಬಂಧ ನಾಳೆ ಸಿಡಬ್ಲ್ಯೂಎಂಎ ತುರ್ತು ಸಭೆ ಕರೆದಿದೆ. ಮಧ್ಯಾಹ್ನ 2:30ಕ್ಕೆ ಮಹತ್ವದ ಚರ್ಚೆ ನಡೆಯಲಿದೆ. ನಿನ್ನೆ ಸ್ವಲ್ಪ ನೀರು ಬಿಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ನಮಗಿನ್ನ ವರ್ಣ ಕೃಪೆ ತೋರಿಸಿಲ್ಲ. 2 ಬಾರಿ ಅವರು ಅವ್ರ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಆರ್ಡರ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಇವತ್ತು ಅವರು ಆದೇಶ ಕೊಟ್ಟಿರೋದನ್ನು ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತು
ನಮ್ಮ ಶ್ರೀರಾಮಯ್ಯ ಅವರು ನಮ್ಮ ಅಡ್ವೈಸರು, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿಗೆ ಕಳಿಸಿದ್ದೀವಿ. ನಮ್ಮ ವಕೀಲರು ಕಾತರ್ಕಿಯವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದರೆ ಇವತ್ತೇ ಅಪೀಲ್ ಆಗ್ತದೆ. ಅಪೀಲು ನಮ್ಮ ಎಸ್ ಅವರು ಅಪೀಲು ಇವತ್ತು ಹಾಕ್ತಾರೆ. ಅದರಿಂದ ಇವತ್ತು ನೀರು ಇಲ್ಲದೆ ಇರೋದ್ರಿಂದ ನಾವು ನೀರು ಬಿಡೋಕೆ ಆಗೋದಿಲ್ಲ. ಒಟ್ನಲ್ಲಿ ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಧಗಧಗಿಸ್ತಿದೆ. ಈ ಮಧ್ಯೆ ಸಿಡಬ್ಲ್ಯೂಎಂಎ ತುರ್ತು ಸಭೆ ಕರೆದಿದ್ದು ಮುಂದೇನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಸಮಾಜ ಸೇವೆ ಮಾಡ್ತೀನಿ, ನೊಂದವರ ಕಣ್ಣೀರು ಒರೆಸ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದ. ಸಹಾಯ ಕೇಳಿ ಬಂದ ಮಹಿಳೆಯನ್ನೇ ತನ್ನ ಬಲೆಗೆ ಬೀಳಿಸಿಕೊಂಡು ಕಾರಲ್ಲೇ ಕಾಟ ಕೊಟ್ಟಿದ್ದ. ಗಂಡನ ಕಳ್ಳಾಟಕ್ಕೆ ಸಿಡಿದ ಪತ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಜನ್ಮಜಾಲಾಡಿದ್ದಾಳೆ. ಬೇರೆ ಹುಡುಗಿ ಜೊತೆಗೆ ಫೇರ್ದಾಗಿದ್ದಾರಿ. ಆಮೇಲೆ ಆ ಹುಡುಗಿಗೆ ಏನು ಹೇಳೋಣ, ನಾ ಮ್ಯಾರೇಜ್ ಆಗಿಲ್ಲ, ನಿನಗೆ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿ ನಂಬ್ಸೇನ್ರಿ. ಇವರು ಅವನ ಜೊತೆ ಅನೈತಿಕ ಸಂಬಂಧ ಹೊಂದಿ ಅವನು ನನಗೆ ಡೈವರ್ಸ್ ಕೇಳಿದ್ರು. ಹೆಂಡತಿಗಿದ್ರು ಮತ್ತೊಬ್ಬಳ ಜೊತೆ ಡಿಂಗಿ ಚಕ, ಕಾರಲ್ದೆ ಕುಚು ಸಿಕ್ಕಿ ಬಿದ್ದು ಪರದಾಟ. ಅಲ್ಲೆಲ್ಲೆಲ್ಲೆ ಅದೇನೇನ್ ಆಟ ಆಡ್ತಾನೆ ಶಿವ, ನೋಡೋದಕ್ಕೆರಡು ಕಣ್ಣು ಸಾಲ್ತಿಲ್ಲ ಬಿಡಿ. ಕಿವಳೆ ನನ್ನ ಹೆಂಡತಿ ಅಂತ ಶ್ರೀರಾಮನ ತರ ಪೋಸ್ ಕೊಡ್ತಾರೆ. ಕಟ್ಟ ಮಾಡಿದ್ರೆ ಮತ್ತೊಬ್ಬಳ ಹೆಗಲ ಮೇಲೆ ಕೈ ಹಾಕಿ ಲಕಲಕ ಮಿಂಚ್ತಾನೆ. ಅವಳು ಕೋಲ್ಡ್ ಕಾಫಿ ಕುಡಿತಿದ್ರೆ ಕಿವನು ಸೆಲ್ಫಿ ಮೇಲೆ ಸೆಲ್ಫಿ ಹೊಡಿತಾನೆ. ಈ ಡಿಂಗ್ರಿ ಬಿಲ್ದಿ ಆಟ ನೋಡೋದಕ್ಕಾಗದೆ ಕಟ್ಕೊಂಡವಳು ಬೆಂಕಿ ಚೆಂಡಾಗಿ ಬೆಂಡೆತ್ತಿದ್ದಾಳೆ. ಅತ್ಲಾಗೆ ಅವಳೂ ಬೇಕು, ಕಿತ್ಲಾಗೆ ಇವನೂ ಬೇಕು ಅಂತಿರೋ ಈ ಬಿಲ್ಡಪ್ ರಾಜನ ಹೆಸರು ಮಡಿವಾಳಪ್ಪ. ರಾಷ್ಟ್ರ ರಕ್ಷಣಾ ಪಡೆಯ ಕಲಬುರಗಿ ಜಿಲ್ಲಾಧ್ಯಕ್ಷ. ಸಾಮಾಜಿಕ ಸೇವೆ ಮಾಡ್ತೀನಿ, ಗೋರಕ್ಷಣೆ ಮಾಡ್ತೀನಿ, ನೊಂದವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ನಂತೆ. ಅದೆಷ್ಟು ಜನರಿಗೆ ನ್ಯಾಯ ಕೊಡಿಸಿದ್ನೋ ಗೊತ್ತಿಲ್ಲ. ಆದ್ರೆ ಮನೆಯಲ್ಲಿ ಹೆಂಡತಿ ಇದ್ರೂ ಸಹ ಮತ್ತೊಬ್ಬಳ ಜೊತೆಗಿನ ಲವ್ವಿ ಡವ್ವಿ ಮಾತ್ರ ಬಿಟ್ಟಿರ್ಲಿಲ್ಲ. ಮಡಿವಾಳಪ್ಪನ ಜೊತೆಗಿರೋ ಈ ಹೆಣ್ಣು ಮಗಳು ಸಹಾಯ ಕೇಳ್ಕೊಂಡು ಬಂದಿದ್ಲಂತೆ. ಆಗ ಅದೇನು ಮೋಡಿ ಮಾಡಿದ್ನೋ ಗೊತ್ತಿಲ್ಲ, ಬಲೆಗೆ ಬೀಳಿಸ್ಕೊಂಡವ ನಿನ್ನೆ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದ. ಜುಲೈ 11ರಂದು ಮಹಿಳೆಯನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ನಂತೆ. ಈ ವೇಳೆ ಕಾರಲ್ಲದೆ ಮೈಕೈ ಮುಟ್ಟಿ ಟಾರ್ಚರ್ ಕೊಟ್ಟಿದ್ದಾನೆ. ಬೇಡ ಬೇಡ ಅಂದ್ರು ಕೊಡಬಾರದ ಕಾಟ ಕೊಟ್ಟಿದ್ದಂತೆ. ಹೀಗಾಗಿ ಭಯಬಿದ್ದ ಮಹಿಳೆ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿದ್ದಾಳೆ. ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಮಡಿವಾಳಪ್ಪ ಅಲ್ಲಿಂದ ಕಾಲ್ ಕಿತ್ತಿದ್ದ. ಇದೇ ವಿಚಾರಕ್ಕೆ ಬ್ರಹ್ಮಾಪುರ ಠಾಣೆಯಲ್ಲಿ ಮಹಿಳೆ ದೂರು ಕೊಟ್ಟಿದ್ಲು. ಆದ್ರೆ ಈ ಕೇಸಲ್ಲಿ ಆಲ್ರೆಡಿ ಮಡಿವಾಳಪ್ಪ ಬೇಲ್ ಪಡೆದಿದ್ದಾನೆ. ಅಡ್ನಾಡಿ ಗಂಡನ ನವ್ವಿ ಡವ್ವಿ, ಹೆಂಡತಿ ಸಿಡಿಮಿಡಿ. ಮಡಿವಾಳಪ್ಪನ ಮನೆ ಹಾಳ ಕೆಲಸ ಗೊತ್ತಾಗಿದ್ದೇ ತಡ. ಪತ್ನಿ ವಿದ್ಯಾಶ್ರೀ ಗಂಡನ ವಿರುದ್ಧ ಸಿಡಿದೆದ್ದಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಜನ್ಮ ಜಾಲಾಡಿದ್ದಾಳೆ. ಅಷ್ಟೇ ಅಲ್ಲ, ರಾಷ್ಟ್ರ ರಕ್ಷಣಾ ಪಡೆ ಸಂಘಟನೆಯ ಹೆಸರಲ್ಲಿ ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾನೆ, ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾನೆ. ಇದನ್ನ ಪ್ರಶ್ನೆ ಮಾಡಿದ್ರೆ ನನಗೂ ಟಾರ್ಚರ್ ಕೊಡ್ತಾನೆ ಅಂತ ಠಾಣೆ ಮೆಟ್ಟಿಲೇರಿದ್ದಾರೆ. 7 ವರ್ಷ ಆಯ್ತ್ರಿ ಮ್ಯಾರೇಜ್ ಆಗಿ. ಲವ್ ಮ್ಯಾರೇಜ್ ಆಗಿತ್ರಿ. ಪಪ್ಪ ಮಮ್ಮಿ ಯಾರು ಮಾತಾಡಲ್ರಿ ನಮ್ದು ಲವ್ ಮ್ಯಾರೇಜ್ ಆದಾಗಿನಿಂದ. ಇವ ನನಗೆ ಯಾವಾಗ ಲವ್ ಮ್ಯಾರೇಜ್ ಆಗ್ಯಾನ ಅವಾಗಿನಿಂದ ಟಾರ್ಚರ್ ರೀ. ಬೇರೆ ಹುಡುಗಿರಿಂದ ರೀ ಅಫೇರೇ ರೀ. ಹಾಂ, ಅವಾಗಿನಿಂದ ಟಾರ್ಚರೇ ಆಗ್ಲತ್ತದ ರೀ. ಇವಾಗ ಏನಂದ್ರೆ ಬೇರೆ ಹುಡುಗಿ ಜೊತೆಗೆ ಅಫೇರ್ದಾಗಿದ್ದ ರೀ. ಆಮೇಲೆ ಆ ಹುಡುಗಿಗೆ ಏನು ಹೇಳೋಣ, ನಾ ಮ್ಯಾರೇಜ್ ಆಗಿಲ್ಲ, ನಿನಗೆ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿ ನಂಬ್ಸೇನ್ ರೀ. ಅವ್ರ ಮನೆಯವ್ರಿಗೆ ಹಾಗೆ ಹೇಳಿ ನಂಬ್ಸೇನ್ ರೀ. ಅವರೆಲ್ಲ ಮ್ಯಾರೇಜ್ ಆಗಿದ್ದು ಗೊತ್ತಿರಲಿಲ್ಲ ರೀ ಅವರಿಗೆಲ್ಲ. ಆಯಿತು ನೀ ನನ್ನ ಮಗಳಿಗೆ ಮಾಡ್ಕೊ, ನೀ ಮ್ಯಾರೇಜ್ ಆಗು ಅಂತ ಅವರು ಒಪ್ಕೊಂಡಾರ್ರಿ. ಆಮೇಲೆ ಅದು ಎಲ್ಲ ವಿಷಯ ನನಗೆ ಗೊತ್ತಾದ್ಮೇಲೆ ನಾ ಆ ಹುಡುಗಿ ಮನೆಯವ್ರಿಗೆ ಮಾತಾಡೀನಿ ರೀ. ನಮ್ಮ ಮ್ಯಾರೇಜ್ ಆಗ್ಯದ, ನಮ್ಮ ಲೈಫ್ನಾಗ ಬರಬೇಡ, ನಮ್ಮ ಮಗ ಅಂತ ಹೇಳೀನಿ ರೀ. ಆ ಹುಡುಗಿಗೆ ಅದೆಲ್ಲ ಗೊತ್ತಾದ್ಮೇಲೆ ಆ ಹುಡುಗಿ FIR ಮಾಡ್ಯಾಳ್ರಿ ಇವ್ನ ಮೇಲೆ ಬಂದು. ನನಗೆ ಟಾರ್ಚರ್ ನನ್ನ ಜೊತೆ ಚೆನ್ನಾಗಿಲ್ಲ ರೀ. ಅವನು 7 ವರ್ಷ ಆಯಿತು ಮ್ಯಾರೇಜ್ ಆದಾಗಿನಿಂದ ಇದೇ ಇದೆ ರೀ. ಪೊಲೀಸ್ ಸ್ಟೇಷನ್ ತಿರುಗಿ ಸಾಕಾಗಿದ್ರಿ, ಎಲ್ಲಿ ನ್ಯಾಯ ಅಂತೂ ಸಿಕ್ಕಿಲ್ಲ ರೀ. ಈ ಎಲ್ಲ ಆರೋಪಗಳ ಮಧ್ಯೆ ಹೆಂಡತಿ ವಿರುದ್ಧವೇ ಮಡಿವಾಳಪ್ಪ ಅಕ್ರಮ ಸಂಬಂಧದ ಬಾಂಬ್ ಸಿಡಿಸಿದ್ದಾನೆ. ವಿದ್ಯಾಶ್ರೀ ನನ್ನ ಜೊತೆ ಲವ್ ಮ್ಯಾರೇಜ್ ಆಗಿದ್ಲು. ಮದುವೆ ಆದ್ಮೇಲೆ ಸಚಿನ್ ಎಂಬಾತನ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ಡಿವೋರ್ಸ್ಗಾಗಿ ಅವಳೇ ಈ ರೀತಿ ಮಾಡಿದ್ದಾಳೆ. ಮಹಿಳೆಯನ್ನ ಅವಳೇ ಕಳುಹಿಸಿ ಬ್ಲಾಕ್ ಮೇಲ್ ಮಾಡಿಸಿದ್ದಾಳೆ. ಇದಕ್ಕೆಲ್ಲ ನನ್ನ ಹೆಂಡತಿಯೇ ಮಾಸ್ಟರ್ ಮೈಂಡ್ ಅಂತ ಆರೋಪಿಸಿದ್ದಾನೆ.
ನಮ್ಮ ಜೊತೆ ಇವರು ಚೆನ್ನಾಗಿದ್ರು. ಎಲ್ಲಿ ಅಂದರೆ ನ್ಯೂ ರಾಘವೇಂದ್ರ ಕಾಲನಿಯಲ್ಲಿ ಇದ್ವಿ. ನಮಗೊಂದು ಗಂಡು ಮಗು ಕೂಡ ಆಗಿರುತ್ತೆ. ಗಂಡು ಮಗು ಆದ ನಂತರ ಇವರು ನಮ್ಮ ಮಿಸ್ಸಸ್ ಅವರು ಅಲ್ಲಿ ನ್ಯೂ ರಾಘವೇಂದ್ರ ಕಾಲನಿಯಲ್ಲಿ ರೆಂಟ್ ಇದ್ದಾಗ ಅದರ ಮೇಲ್ಗಡೆ ಒಬ್ಬರು ಮೆಡಿಕಲ್ ರೆಫ್ರೇಟಿವ್ ಅಂತ ಕೆಲಸ ಮಾಡ್ತಿದ್ರು, ಸಚಿನ್ ಪಟ್ನೆ ಅಂತ, ಮೂಲತಃ ಬಿದರ್ದವನು ಇವನು. ಅದು ಕೂಡ ದಾಖಲಾತಿ ವಿಡಿಯೋ ನನ್ನ ಹತ್ರ ಇದೆ, ನಾನು ನಿಮಗೆ ಒದಗಿಸ್ತೀನಿ ವಿಡಿಯೋ. ಇವರು ಅವನ ಜೊತೆ ಅನೈತಿಕ ಸಂಬಂಧ ಹೊಂದಿ ಅವನು ನನಗೆ ಡೈವರ್ಸ್ ಕೇಳಿದ್ರು. ನಾನು ಡೈವರ್ಸ್ ಕೊಡಿಲ್ಲ. ಆದರೂ ಕೂಡ ಇವರು ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿ ಮಹಿಳಾ ಪೊಲೀಸ್ ಆವಾಗಲೂ ಕೂಡ ಇದೇ ಥರ ಸುಳ್ಳು ಆಪಾದನೆ ಮಾಡಿದರು. ಇವತ್ತು ಕೂಡ ಏನು ಮಾಡಿದ್ರು ಅಂದರೆ ಇದೇ ನಾನು ಹೇಳ್ತೀನಿ, ವಿದ್ಯಾಶ್ರೀ ಅಂಬಿಕಾ ಅವರಿಗೆ ಕರೆಸಿ ಇದ್ರ ಹಿಂದ್ಗಡೆ ಇನ್ನೂ ಹಲವರ ಕೈವಾಡ ಇದೆ, ಕರೆಸಿ ಸುಳ್ಳು FIR ಯಾಕೆ ಮಾಡಿದ್ದಾರೆ ಅಂದರೆ ನಾನು ಡೈವರ್ಸ್ ಕೊಡ್ತಾ ಇಲ್ಲ ಅಂತ. ಒಟ್ಟಾರೆ ಪರಸ್ತ್ರೀ ಹಿಂದೆ ಹೋದ ಮಡಿವಾಳಪ್ಪ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನ್ಯಾಯ ಕೊಡಿಸ್ತೀನಿ ಅಂತಿದ್ದವ ಕಟ್ಕೊಂಡವಳಿಗೆ ಅನ್ಯಾಯ ಮಾಡಿದ್ನ ಅನ್ನೋ ಪ್ರಶ್ನೆ ಮೂಡಿದೆ. ತನಿಖೆ ಬಳಿಕವೇ ಮತ್ತಷ್ಟು ರಹಸ್ಯ ಬಯಲಾಗಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಆತ ಸಿಕ್ಕ ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ದ. ನನಗೆ ದೊಡ್ಡ ಮಟ್ಟದಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅಂತ ಮಹಿಳೆಯನ್ನ ನಂಬಿಸಿದ್ದ. MLC ಸೀಟ್ ಕೊಡಿಸ್ತೀನಿ ಅಂತ ಮಹಾಮೋಸ ಮಾಡಿದ್ದಾನೆ. ದೆಹಲಿಗೆ ಕರೆದೊಯ್ದು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ಕಾಲದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕೋ ಒಂದು ಗೊತ್ತಾಗಿಲ್ಲ. ಹೀಗೀಗ ಬಣ್ಣದ ಮಾತಲ್ಲೇ ಕಣ್ಣಿಗೆ ಮಣ್ಣೆರ್ಚುವಂತ ಕಿಲಾಡಿಗಳು ಗಲ್ಲಿ ಗಲ್ಲಿಯಲ್ಲೂ ಹುಟ್ಕೊಂಡಿದ್ದಾರೆ. ರಾಜಕಾರಣಿಗಳ ಜೊತೆ ಪೋಸ್ ಕೊಡೋದು, ನಾನೇ ಬಾಸ್ ಅಂತ ಬಿಲ್ಡಪ್ ಕೊಡೋದು, ಕೊನೆಗೆ ನಂಬಿಸಿ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗೋದು ಕಾಮನ್ ಆಗೋಗಿದೆ. ಬೆಂಗಳೂರಲ್ಲಿ ಇಂಥದ್ದೇ ಘಟನೆ ನಡೆದಿದೆ. MLC ಮಾಡ್ತೀನಿ ಅಂತ ಮಹಿಳೆಗೆ ದೋಖ, 1.5 ಕೋಟಿ ಪಡೆದು ಲೈಂಗಿಕ ಕಾಟ. ರಾಜಕಾರಣಿಗಳ ಜೊತೆ ಪೋಸ್ ಕೊಟ್ಟಿದ್ದಾನಲ್ಲ, ಈತನ ಹೆಸರು ಯರ್ರಿಸ್ವಾಮಿ ಅಂತ. ಅದೇನ್ ಕೆಲಸ ಮಾಡ್ತಿದ್ನೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ಸಲಹೆಗಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತೆ. ನನಗೆ ದೊಡ್ಡ ಮಟ್ಟದಲ್ಲಿ ಇನ್ಫ್ಲೂಯೆನ್ಸ್ ಇದೆ, ನಾನು ಹೇಳಿದ ಕೆಲಸ ಚಿಟಿಕೆ ಹೊಡೆಯುವಷ್ಟರಲ್ಲಿ ಆಗತ್ತೆ ಅಂತ ಬಿಲ್ಡಪ್ ಕೊಡ್ತಿದ್ದ. ಹೀಗಿದ್ದಾಗ ಈತನ ಮೋಸದ ಬಲೆಗೆ ಬಿದ್ದಿದ್ದೆ ಈ ಹೆಣ್ಮಗಳು. ಮಂಗಳೂರು ಮೂಲದ ಈ ಮಹಿಳೆ 16 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡಿದ್ರಂತೆ. ಟ್ರಸ್ಟ್ ಒಂದರ ಅಧ್ಯಕ್ಷೆಯಾಗಿ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ರು. ಅದೇಗೋ ಇವರಿಗೆ ಯರ್ರಿಸ್ವಾಮಿ ಪರಿಚಯ ಆಗಿತ್ತು. ಮಾತಲ್ಲೇ ಮನೆ ಕಟ್ಟಿದವ MLC ಆಸೆ ಹುಟ್ಟಿಸಿದ್ದಾನೆ. ನಿಮಗೆ MLC ಸೀಟ್ ಕೊಡಿಸ್ತೀನಿ ಅಂತ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾನೆ. ಆದರೆ ಮಹಿಳೆ ಅಷ್ಟೆಲ್ಲ ಆಗಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ 1.5 ಕೋಟಿಗೆ ಡೀಲ್ ಕುದುರಿಸಿದ್ನಂತೆ. 2024 ಆಗಸ್ಟ್ನಿಂದ 2025 ಜನವರಿವರೆಗೂ ಮಹಿಳೆ 1.5 ಕೋಟಿ ಹಣ ಕೊಟ್ಟಿದ್ದಾರೆ. ಯರ್ರಿಸ್ವಾಮಿ ಹಾಗೂ ಆತನ ಸಹಚರಾದಂಥ ಸಿದ್ದರಾಜು, ಬಸವರಾಜು ಹಣ ಪಡೆದಿದ್ರಂತೆ. ನಂಬಿದಾಗ ಅವನು ಹೇಳಿದ, ನಿಮಗೆ ಇಷ್ಟೆಲ್ಲ ನೀವು ಸಮಾಜಮುಖಿ ಕೆಲಸ ಮಾಡುವಾಗ ನಿಮಗೆ MLC ಟಿಕೆಟ್ ಒಂದು ಇದೆ, ಈಗ ನಾನು ತೆಗೆಸಿಕೊಡ್ತೇನೆ ಸರ್. 1.5 ಕೋಟಿ ಕೊಟ್ಟಿದ್ದೇನೆ. 1,25,00,000 ಶಿಕ್ಷಕರ ಸದನದಲ್ಲಿ ಕ್ಯಾಶ್ ಆಗಿ ಕೊಟ್ಟಿದ್ದೇನೆ. 25 ಲಕ್ಷ ಈ ಥರ ಬೇರೆಯವರ ಅಕೌಂಟಿಗೆ ಹಾಕಲಿಕ್ಕೆ, ಕಾಂಗ್ರೆಸ್ ಮುಖಂಡರು ಫ್ಲೈಟಿಗೆ ಚಾರ್ಜ್ ಬೇಕು, ಅವರು ಬರ್ತಾರೆ, ಆ ಥರ ಹಾಗೆ ಒಂದು 5-6 ಅಕೌಂಟಿಗೆ ಹಣ ಹಾಕಿದ್ದೇನೆ. ಯಾವಾಗ ಕೈಗೆ ಹಣ ಬಂತೋ ಯರ್ರಿಸ್ವಾಮಿ ಹೈಕಮಾಂಡ್ ಕತೆ ಕಟ್ಟಿದ್ದಾನೆ. ದೆಹಲಿ ನಾಯಕರು ಸಂದರ್ಶನಕ್ಕೆ ಕರೆದಿದ್ದಾರೆ, ಹೋಗೋಣ ಬಾ ಅಂತ ಕರೆದೊಯ್ದಿದ್ದಾನೆ. ಈ ವೇಳೆ ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರಂತೆ. ಈ ವೇಳೆ ರೂಮ್ಗೆ ಬಂದಂತ ಯರ್ರಿಸ್ವಾಮಿ ಮಹಿಳೆ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದಂತೆ. ಅಲ್ಲದೆ ಹಣ ವಾಪಸ್ ಕೇಳಿದ್ರೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ಮಹಿಳೆ ಆರೋಪ ಮಾಡಿದ್ದಾಳೆ. ದುಡ್ಡು ವಾಪಸ್ ಅದು ಯಾವಾಗ ಆಗುತ್ತೆ. ನಾನು ಯಾರಿಗೂ ಏನು ಮಾಡೋಕ್ಕಾಗಲ್ಲ. ನಾನು ಎಲ್ಲ ಪಾಲಿಟಿಕ್ಸ್ ಮಂತ್ರಿಗಳೊಟ್ಟಿಗೆ ಇರ್ತೀನಿ. ಆಮೇಲೆ ರಾಜಕೀಯ ಧುರೀಣರೊಟ್ಟಿಗಿರೋದು, ನನ್ನನ್ನು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಯಾರಿಗೂ ಕೊಲೆ ಮಾಡಲಿಕ್ಕೂ ನಾನು ಹೆಸವನಲ್ಲ ಅಂತೇಳಿ ಬೆದರಿಕೆ ಹಾಕಿದ. ಈ ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಒಟ್ಟಾರೆ ಬಣ್ಣದ ಮಾತು ನಂಬಿ ಹಣ ಕೊಡೋರು ಹುಷಾರಾಗಿರ್ಬೇಕಾಗಿದೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಡ್ರಗ್ಸ್ ಜಾಲದ ವಿರುದ್ಧ ಖಾಕಿ ಪಡೆ ಸಮರ ಸಾರಿದೆ. ನಶಾಸುರರ ಮಟ್ಟ ಹಾಕೋದಕ್ಕೆ ಶಪಥ ಮಾಡಿದ ಪೊಲೀಸರು ಕೋಟಿ ಮೌಲ್ಯದ ಡ್ರಗ್ಸ್ ಸುಟ್ಟು ಹಾಕಿದ್ದಾರೆ. ಇದು ಪೆಡ್ಲರ್ಗಳ ಬುಡ ಅಲ್ಲಾಡುವಂತೆ ಮಾಡಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಾರಕ ಡ್ರಗ್ಸ್ ದಂಧೆಯ ಜಾಲ ಕರಾಳವಾಗಿ ಬೇರೂರ್ತಾ ಇದೆ. ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ನಶೆಯ ಬಲೆ ಹಣಿತಿದ್ದಾರೆ. ಜಿಲ್ಲೆಯಲ್ಲೂ ನಶಾಸುರರ ಹಾವಳಿ ಜೋರಾಗಿದೆ. ಅದರಲ್ಲೂ ಈ ಕರಾಳ ದಂಧೆ ಕರಾವಳಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಮಾದಕ ದ್ರವ್ಯದ ಮಾರಕ ಜಾಲ ಇಡೀ ಮಂಗಳೂರನ್ನೇ ಹಾಳು ಮಾಡ್ತಿದೆ. ಅದೆಷ್ಟೇ ಕಡಿವಾಣ ಹಾಕಿದ್ರೂ ರಾಜಾರೋಷವಾಗಿ ಡ್ರಗ್ಸ್ ಮಾರಾಟ ಮಾಡ್ತಿದ್ದಾರೆ.
ಹೀಗಾಗಿ ಮಂಗಳೂರು ಪೊಲೀಸರು ಡ್ರಗ್ಸ್ ದಂಧೆಕೋರರ ವಿರುದ್ಧ ಸಮರ ಸಾರಿದ್ದಾರೆ. ನಶೆ ಜಾಲದ ವಿರುದ್ಧ ಪೊಲೀಸರ ಸಮರ. 82 ಕೋಟಿಯ ಡ್ರಗ್ಸ್ ಗಾಂಜಾ ಸುಟ್ಟು ಭಸ್ಮ. ನಶೆಯಲ್ಲಿ ಸ್ವರ್ಗ ತೋರಿಸ್ತೀವಿ ಅಂತ ನಶಾಸುರರು ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿ ನಶೆಯ ನರಕಕ್ಕೆ ತಳ್ತಿದ್ದಾರೆ. ಹೀಗಾಗಿ ಬೆಲದಲ್ಲಿ ಅಡಗಿರೋ ಗಾಂಜಾ ಗಿರಾಕಿಗಳನ್ನ ಪೊಲೀಸರು ಬೇಟೆಯಾಡಿ ಬಗ್ಗು ಬಡಿದಿದ್ದಾರೆ. ಸಿಕ್ಕವರ ಹೆಡೆಮುರಿ ಕಟ್ಟಿ ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡ್ತಿದ್ದಾರೆ. 2 ವರ್ಷದಲ್ಲಿ 16 ಠಾಣೆಗಳ ಪೊಲೀಸರು ಬರೋಬ್ಬರಿ 82 ಕೋಟಿ ಮೌಲ್ಯದ ಗಾಂಜಾ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. 450 ಕೆಜಿ ಗಾಂಜಾ, 43 ಕೆಜಿ MDMA ಸೇರಿ ಹೈಡ್ರೋವೀಡ್ ಗಾಂಜಾವನ್ನ ಸೀಸ್ ಮಾಡಿ ಸುಟ್ಟು ಹಾಕಿದ್ದಾರೆ. ಈ ಮೂಲಕ ಗಾಂಜಾ ಗಿರಾಕಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಕೋರ್ಟಿಂದ ಪರ್ಮಿಷನ್ ತಗೊಂಡು ಕೂಡ ಹೈ ಕ್ವಾಂಟಿಟೀಸ್ ಡಿಸ್ಪೋಸ್ ಆಗದೆ ಪೆಂಡಿಂಗ್ ಇದೆ, ಅದೆಲ್ಲವನ್ನು ಕೂಡ ಪಂಚನಾಮ ಮೂಲಕ ಎಲ್ಲ ಪಟ್ಟಿ ಮಾಡಿ ಎಲ್ಲ ವೆರಿಫೈ ಮಾಡಿ ಇವತ್ತು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಟ್ಟು ಸುಮಾರು 82 ಕೋಟಿ ವ್ಯಾಲ್ಯೂ ಇರುವಂಥ NDPS ಡ್ರಗ್ಸನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಂದು 450 ಕೆಜಿ ಗಾಂಜಾ ಮತ್ತು ಒಂದು 45 ಕೆಜಿ ಆಲ್ಮೋಸ್ಟ್ 42 ಕೆಜಿ MDMA ಕೂಡ ಡಿಸ್ಟ್ರೈ ಮಾಡ್ತಾ ಇದ್ದೀವಿ. 2026 ಅವಧಿಯಲ್ಲಿ 87 NDPS ಪ್ರಕರಣ ದಾಖಲಾಗಿವೆ. ಅರ್ಧ ವರ್ಷದಲ್ಲೇ 157 ಡ್ರಗ್ಸ್ ಪೆಡ್ಲರ್ಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಈ ನಶಾಸುರರಿಂದ ವಶಕ್ಕೆ ಪಡೆದ ಮಾದಕ ವಸ್ತುಗಳನ್ನು ಸುಟ್ಟು ಹಾಕಿದ್ದಾರೆ. ಮಂಗಳೂರು ನಗರದ ಹೊರವಲಯದ ಮುಲ್ಕಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೂಟೆಗಟ್ಟಲೆ ಡ್ರಗ್ಸ್ ವೈಜ್ಞಾನಿಕವಾಗಿ ನಾಶಪಡಿಸಿದ್ದಾರೆ. ಇದರ ಜೊತೆಗೆ ಕಾಲೇಜುಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ರ್ಯಾಂಡಮ್ ಆಗಿ ಚೆಕ್ ನಡೆಸಿದ್ದಾರೆ. ಎಲ್ಲ ಕಾಲೇಜಿನಲ್ಲಿ ಕೂಡ ಆ್ಯಂಟಿ ಡ್ರಗ್ ಕಮಿಟೀಸ್ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಎಲ್ಲ ಕಡೆ ಕೂಡ ಡ್ರಗ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಮಗೆ ಬಂದಂಥ ರಿಸಲ್ಟ್ಸ್ಗಿಂತ ಈ ಸಲ ನೋಡಿದರೆ ಸ್ವಲ್ಪ ಎಂಕರೇಜಿಂಗ್ ಆಗಿದೆ. ಪರ್ಸೆಂಟೇಜ್ ಆಫ್ ಪಾಸಿಟಿವ್ಸ್ ಇನ್ ಕಾಲೇಜ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲ್ಲಿ. ಅಲ್ಲಲ್ಲಿ ನಮಗೆ ಪಾಸಿಟಿವ್ ಬರ್ತಾ ಇದೆ. ಎಲ್ಲೆಲ್ಲಿ ಪಾಸಿಟಿವ್ ಬರ್ತದೋ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಮಾಡಿ ಯಾರು ಅವ್ರಿಗೆ ಸೋರ್ಸ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಮಾದಕ ಜಾಲ ಮಟ್ಟ ಹಾಕುವುದಕ್ಕೆ ಮಂಗಳೂರು ಪೊಲೀಸರು ಶಪಥ ಮಾಡಿದ್ದು ನಶಾಸುರರ ಬುಡ ಅಲ್ಲಾಡ್ತಿರೋದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಳತೀರದಾಗಿದೆ. ಮಕ್ಕಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಹೀಗಾಗಿ ನಿಮ್ಮ ನ್ಯೂಸ್ 18 ಜನಪ್ರತಿನಿಧಿಗಳ ಬಡಿದೆಬ್ಬಿಸೋ ಕೆಲಸ ಮಾಡ್ತಾ ಇದೆ. ಇದೀಗ ಮತ್ತೊಂದು ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ತೆರೆದಿಟ್ಟಿದೆ. ಸರ್ಕಾರಿ ಶಾಲೆ ಅಂದ್ರೆ ಜ್ಞಾನ ದೇಗುಲ ಇದ್ದಂತೆ ಅನ್ನೋದೇ ಆಯಿತು. ಆದರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಮಾತ್ರ ಬದಲಾಗ್ತಿಲ್ಲ. ಬರೀ ಭಾಷಣಗಳಲ್ಲಿ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋ ಜನಪ್ರತಿನಿಧಿಗಳು ಕ್ಯಾರೆ ಅಂತಿಲ್ಲ. ಹದಗೆಟ್ಟ ಕಟ್ಟಡಗಳಲ್ಲೇ ಮಕ್ಕಳು ಪಾಠ ಕೇಳೋ ಪರಿಸ್ಥಿತಿಯೂ ತಪ್ಪಿಲ್ಲ. ರಾಯಚೂರಿನಲ್ಲಿ ಇಂಥದ್ದೇ ದುಸ್ಥಿತಿಗೆ ಮಕ್ಕಳು ಪರದಾಡುವಂತಾಗಿದೆ. ಶಾಲೆ ಕೊಠಡಿಗಳು ಶಿಥಿಲ, ಆವರಣದಲ್ಲೇ ಪಾಠ. ಕೇಳೋರಿಲ್ಲ ಸರ್ಕಾರಿ ಶಾಲೆ ಮಕ್ಕಳ ಗೋಳು. ಆಗ್ಲೋ ಈಗ್ಲೋ ಬೀಳೋ ಹಂತದಲ್ಲಿರೋ ಶಾಲೆ ಕಟ್ಟಡ, ಬಿರುಕು ಬಿಟ್ಟ ಗೋಡೆಗಳು, ಮಳೆ ಬಂದ್ರೆ ಸೋರುವ ಮೇಲ್ಛಾವಣಿ. ಇದು ರಾಯಚೂರಿನ ಕಮಲದಿನ್ನಿ ಗ್ರಾಮದ ಸರ್ಕಾರಿ ಶಾಲೆಯ ಸ್ಥಿತಿ. ಈ ಶಾಲೆಯಲ್ಲಿ 8 ಕೊಠಡಿಗಳಿವೆ. ಇದರಲ್ಲಿ 6 ಕೊಠಡಿಗಳು ಶಿಥಿಲಗೊಂಡಿದ್ದು ಮಳೆ ಬಂದ್ರೆ ಸೋರ್ತಿವೆ. ಹೀಗಾಗಿ ವಿದ್ಯಾರ್ಥಿಗಳು ಆವರಣದಲ್ಲೇ ಕೂತು ಪಾಠ ಕೇಳುವಂತಾಗಿದೆ. ನಮ್ ಸ್ಕೂಲ್ ಎಲ್ಲ 10 ಅದಾವ್ರಿ. ಈಗ ಮಳಿ ಬಂತಂದ್ರೆ ನಾವು ಸರ್ ಛತ್ ಬಿದ್ದಾವ್ರಿ, ಅವು ಹೊರಗ್ ಕುಂದ್ರಸ್ತಾರಿ. ಇದು ಮಳಿ ಬಂತಂದ್ರ ಒಳಗ್ ಹೋಗ್ಬೇಕ್ರಿ, ನಮಗ್ ಭಯ ಆಗತ್ರಿ ಒಳಗ್ ಕುಂದ್ರಕ್ಕೆ. ಈಗ 1 2 3 4 ರೀ ಬಿದ್ದೈತಲ್ರಿ, 4 3 ಅಲ್ಲೇ ಭೋಜನಾಲಯದಾಗ ಕುಂದ್ರಸ್ತಾರಿ. ಅಲ್ಲೇ ಹುಳ ಉಪ್ಪಡಿ ಬರ್ತಾವ್ರಿ. ಅದಕ್ಕೆ ನಮ್ ತಂದೆ ತಾಯಿ ಅಂಜಿ ಮೊನ್ನೆ ಅವು ಬಂದಿತ್ರಿ, ಅಂಜಿ ಕಾಸಿ ನಮ್ ತಂದೆ ತಾಯಿ ಭಯ ಪಟ್ಟಾರಿ. ಈಗ ಸ್ಕೂಲಿಗೆ ಕಳ್ಸಕ್ ರೆಡಿ ಇಲ್ರಿ ನಮ್ ತಂದೆ ತಾಯಿ. ಹಿಂಗಾದ್ರೆ ನಾವ್ ಹೇಗ್ ಮಾಡ್ಬೇಕ್ರಿ ಸರ್? 8 ರೂಮ್ದಾಗ ಬರೀ 2 ರೂಮ್ ಚಲೋದವ್ರಿ. ಆದ್ರ ಎಲ್ಲ 8 7 ಅಷ್ಟೇ ಒಳಗ್ ಕುಂದಿರ್ತಾರೆ, ಉಳ್ಕೆದು ಎಲ್ಲ ಹೊರಗ್ ಬರ್ತಾರೆ. ಮಳಿ ಗಿಡದ ಬುಡಕ್ ಕುಂದಿರ್ತಾರೆ. ಮಳಿ ಬಂದ್ರಂತ್ರು ಎಲ್ಲ ಬುಕ್ ತೊಯ್ತೇವ್ರಿ, ನಾವು ತೊಯ್ತೀವ್ರಿ. ಓಡಾಡಿ ಹೋಗಿ ಅಲ್ಲಿ ಅವ ಬರ್ತೇವ್ರಿ. ಈ ಸ್ಕೂಲ್ನಲ್ಲಿ ಸುಮಾರು 180ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಬಹುತೇಕ ಬಡವರ ಮಕ್ಕಳೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನೆಟ್ಟಗಿರೋ 2 ಕೊಠಡಿಗಳಲ್ಲಿ 7 ಮತ್ತು 8ನೇ ತರಗತಿ ಮಕ್ಕಳಿಗೆ ಪಾಠ ನಡೆಯುತ್ತೆ. 1ರಿಂದ 6ನೇ ತರಗತಿ ಮಕ್ಕಳಿಗೆ ಬಯಲಲ್ಲೇ ಪಾಠ ಮಾಡಬೇಕಿದೆ. ಇದರಿಂದ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದಕ್ಕೆ ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಕಟ್ಟಡಗಳನ್ನ ಕೆಡವಿ ಹೊಸ ಕಟ್ಟಡ ಕಟ್ಟಿಸಿಕೊಡಿ ಅಂತಿದ್ದಾರೆ ಗ್ರಾಮಸ್ಥರು. ಇಲ್ಲಿ ಸಾಲಿದು ಕೊರತೆ ಬಾಳ ಸರ. ರೂಮ್ ಎಲ್ಲ ಡೆಮೊಲಿಷನ್ ಬಂದ್ಬಿಡ ಸರ. ಹಿಂದ್ಗಡೆ ಭೋಜನಾಲಯ ಸರ,
ಅದರಲ್ಲಿ ಹಾವು ಚೋಳು ಎಲ್ಲ ಬರ್ತದೆ ಸರ್. ಸೀರೆ ಇದ್ರಿ ಅಂದ್ರೆ ಅವು ಬಂಡಿ ಎಲ್ಲ ಎಳೆದ್ಬಿಟ್ಟು ಮ್ಯಾಗ ಛತ್ತೆಲ್ಲ ಉದ್ರಕತ್ ಬಿಡದ್ರಿ. ಈಗ ಇರುವ 8 ಸ್ಕೂಲ್ ಅದಾರೆ ಸರ್. ಇಲ್ಲಿ 8 ಸ್ಕೂಲ್ನಾಗ 2 ಸ್ಕೂಲ್ ಮಾತ್ರ ಚೆನ್ನಾಗಿದಾವ್ರಿ. ಇನ್ನ 2 ಕಟ್ಟಡ ಮಾತ್ರ ಚೆನ್ನಾಗಿದಾವ್ರಿ. ಇನ್ನ 6 ಕಟ್ಟಡ ಮಾತ್ರ ಫುಲ್ ಡೆಮೊಲಿಷನ್ ಆಗ್ಬಿಡ್ರಿ. ಮ್ಯಾಗೆಲ್ಲ ಕ್ರ್ಯಾಕ್ ಬಿಟ್ಬಿಡವ್ರಿ. ಕೆಳಗಡೆ ಬಂಡಿ ಅದಾವ್ರಿ. ಎಲ್ಲ ಛತ್ತೆಲ್ಲ ಕ್ರ್ಯಾಕ್ ಆಗಿ ಅದು ಸೋರ್ತ ಸರ್. ಎಲ್ಲ ಅಧಿಕಾರಿಗಳಿಗೆ ಭೇಟಿ ಆಗಿರಿ, ಎಲ್ಲ ಅರ್ಜಿ ಕೊಟ್ಟಿವ್ರಿ, ಶಾಸಕರಿಗೆ ಭೇಟಿ ಆಗಿರಿ. ಯಾರು ಏನ್ ಬಂದ್ ನೋಡ್ತಾ ಇಲ್ರಿ, ಗಮನಕ್ಕೆ ತರ್ತಾ ಇಲ್ರಿ ಸರ್. ನಮ್ಗೆ ಬಹಳ ಸಮಸ್ಯೆ ಆಗ್ಬಿಡ್ರಿ. ಕಮಲದಿನ್ನಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಯಕಲ್ಪ ಬೇಕಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಶಾಲೆಯಲ್ಲೇ ಕತ್ತಲಾಗ್ತಿರೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಬೇಕಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.